ಡಿಸೆಂಬರ್ 23 ಮತ್ತು 24ರಂದು 2 ದಿನಗಳ ಕಾಲ ಕೃಷಿ ಜಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಕೆಎಂಎಫ್ ಅಧ್ಯಕ್ಷರಾದ ಆರ್.ಕೆ. ಪಾಟೀಲ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಡಿಸೆಂಬರ್ 23 ಮತ್ತು 24ರಂದು 2 ದಿನಗಳ ಕಾಲ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಕೃಷಿ ವಿಶ್ವವಿದ್ಯಾಲಯ, ಸಮತೋಲಕ ಶಿಕ್ಷಣ ಟ್ರಸ್ಟ್ ಸಂಯುಕ್ತಾಶ್ರಯದಲ್ಲಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸರ್ಸಂಬ ಗ್ರಾಮದಲ್ಲಿ ಕೃಷಿ ಜಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಕೃಷಿ ಮತ್ತು ನವೋದ್ಯಮ ಯುವಕರಿಗೆ ಹೊಸ ದಿಕ್ಕು ಎಂಬ ಶೀರ್ಷಿಕೆ ಅಡಿಯಲ್ಲಿ ಈ ಒಂದು ಕೃಷಿ ಜಾತ್ರೆ ಆಯೋಜನೆ ಮಾಡಲಾಗಿದೆ ಎಂದರು. ನಮ್ಮ ಕೃಷಿ ಕಾಲೇಜಿನ ಡೀನ್ ಅವರ ಸಹಯೋಗದಲ್ಲಿ ನಮ್ಮ ಸ್ವಗ್ರಾಮ ಸರ್ಸಂಬದಲ್ಲಿ ಸಾಸಿರ ನಾಡಿನ ಕೃಷಿ ಜಾತ್ರೆಯನ್ನು ಆಯೋಜಿಸಲಾಗಿದೆ. 12ನೇ ಶತಮಾನದಲ್ಲಿ ಬಸವಣ್ಣನವರು ಆವಾಗ ನಮ್ಮ ಆಳಂದ ತಾಲೂಕಿಗೆ ಸಾಸಿರ ನಾಡು ಎನ್ನೋ ಹೆಸರನ್ನು ಕೊಟ್ಟಿದ್ದರು. ಅಂದರೆ 1,000 ಹಳ್ಳಿಗಳಿಗೆ ಸಮೃದ್ಧಿಯ ಅನ್ನೋದಕ್ಕೆ ಸಾಸಿರ ನಾಡು ಅನ್ನುತ್ತಾರೆ. ನಮ್ಮ ಇತ್ತೀಚಿನ ದಿನಗಳಲ್ಲಿ ಕೃಷಿಯ ಬಗ್ಗೆ ಎಲ್ಲ ಯುವಕರು ಬಿಟ್ಟು ಸಿಟಿಯಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ನೌಕರಿ ಆಗಿರ್ಬೋದು, ಪರ್ಮನೆಂಟ್ ನೌಕರಿ ಆಗಿರ್ಬೋದು, ಎಲ್ಲ ಹಳ್ಳಿ ಬಿಟ್ಟು ವಾಪಸ್ಸು ಸಿಟಿ ಸೇರ್ತಾ ಇದ್ದಾರೆ. ಅದಕ್ಕಾಗಿ ನಾನು ಇದು ಹೊಸ ಒಂದು ಯುವಕರಿಗಾಗಿ ಉದ್ಯೋಗ ಯಾವ ಸರ್ಕಾರ ಬಂದರೂ ಕೊಡೋಕ್ಕಾಗಲ್ಲ. ನಾವು ಯುವಕರು ನಮ್ಮ ತಂದೆ ತಾಯಿ ನಮ್ಮ ಊರಿನ ಜನರ ಜೊತೆ ನಾವು ಕೃಷಿಯಲ್ಲಿ ಭಾಗಿಯಾಗಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಹೊಸದಾಗಿ ನಾವು ಪ್ರಾರಂಭ ಮಾಡಿದ್ವಿ. ಇದು ಸಮೃದ್ಧಿ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ನಾನು ಅಧ್ಯಕ್ಷನಾಗಿ ಅದರಲ್ಲಿ ಒಂದು ಕಿಸಾನ್ ಕ್ಲಿನಿಕ್ ಅಂತ ಒಂದು ಪ್ರಾರಂಭ ಮಾಡಿದ್ವಿ. ಕಿಸಾನ್ ಕ್ಲಿನಿಕ್ ಅದರ ಅಡಿಯಲ್ಲಿ ನಾವು ಡೀನ್ ಸಾಹೇಬರಿಗೆ ಭೇಟಿಯಾಗಿ, ಸರ್ ನೀವು ನಿಮ್ಮ BSc ಫೈನಲ್ ಇಯರ್ ಹುಡುಗರನ್ನು ನಮ್ಮ ತೋಟಕ್ಕೆ ಕಳಿಸ್ಬೇಕು, ರಾವೆ ಕಾರ್ಯಕ್ರಮ ನಮ್ಮ ತೋಟದಲ್ಲಿ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಅವರಿಗೆ ಮನವಿ ಮಾಡಿದಾಗ ಅವರು ಒಪ್ಪಿ ನಮ್ಮ ತೋಟದಲ್ಲಿ ಎಲ್ಲ ಹುಡುಗರು ಸೇರಿ ಒಂದು ಡೆಮೋ ಪ್ಲಾಟ್ಗಳನ್ನು ಮಾಡಿದ್ದಾರೆ. ಡೆಮೋ ಪ್ಲಾಟ್ದಲ್ಲಿ ನಮ್ಮ ರೈತ ಬಾಂಧವರು ನಾವು ಯಾವುದೇ ಬೆಳೆ ಬೆಳೀಲಿ, ಒಂದು ಬೆಳೆ ಬೆನ್ನು ಹತ್ತಿದ್ರೆ ಒಂದಕ್ಕೆ ಬೆನ್ನು ಹತ್ತೀವಿ. ಒಂದು ತೊಗರಿ ಆಗಿರ್ಬೋದು, ಒಂದು ಟೊಮೊಟೊ ಆಗಿರ್ಬೋದು. ಆದರೆ ಟೊಮೊಟೊ ರೇಟ್ ಬೆಲೆ ಕೆಳಗೆ ಬಿದ್ದಾಗ ನಾವು ಯಾವ ರೀತಿ ಆರ್ಥಿಕ ಸುಧಾರಣೆ ಆಗಬೇಕು ರೈತರು ಅನ್ನೋ ಸಲುವಾಗಿ ಒಂದೇ ಪ್ಲಾಟಲ್ಲಿ ಬೇರೆ ಬೇರೆ ಬೆಳೆಗಳನ್ನು ನಾವು ಕೈಪಲ್ಯನ ಮಾಡಿದ್ದೀವಿ. ಅದರಲ್ಲಿ ಮತ್ತು ಫುಡ್ ಫಾರೆಸ್ಟ್ ಅಂತ ಒಂದು ಹೊಸ ಕಾನ್ಸೆಪ್ಟನ್ನು ನಾವು 1 ಎಕರೆಯಲ್ಲಿ ಮಾಡಿದ್ವಿ. ಅದರಲ್ಲಿ 26 ಪ್ರಕಾರದ ಹಣ್ಣುಗಳನ್ನು 1 ಎಕರೆಯಲ್ಲಿ ನಮಗೆ ಸಿಗ್ತದೆ. ಮೇಳದ ಉದ್ಘಾಟನೆಗೆ ಕರ್ನಾಟಕ ರಾಜ್ಯದ ಸಕ್ಕರೆ ಸಚಿವರಾದ ಶಿವಾನಂದ ಪಾಟೀಲ್ ಅವರು ಉದ್ಘಾಟಕರಾಗಿ ಬರ್ತಾ ಇದ್ದಾರೆ. ಹಾಗೂ ಗದಗದ ಕಪ್ಪತ್ತುಡ್ಡದ ಸ್ವಾಮೀಜಿ ಅವರು ಕೂಡ ಈ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಶಿವಕುಮಾರ್ ಸ್ವಾಮೀಜಿಯವರು ಹಾಗೂ ಹುಮ್ನಾಬಾದ ಭೀಮರಾವ್ ಪಾಟೀಲ್ MLC ಅವರು ಕೂಡ ಬರ್ತಾ ಇದ್ದಾರೆ. ಅರುಣ್ ಕುಮಾರ್ ಪಾಟೀಲ್ ಅವರು ಕೂಡ ಬರ್ತಾ ಇದ್ದಾರೆ. ಇದು ಕಾರ್ಯಕ್ರಮ ಒಂದು ಯುವಕರಿಗೆ ಒಂದು ಹೊಸ ದಿಕ್ಸೂಚಿಯನ್ನು ತೋರಿಸುವ ಸಲುವಾಗಿ ಇದನ್ನು ಮಾಡಿದ್ದೀವಿ. ಇದರ ಉಪಯೋಗ ಗುಲ್ಬರ್ಗ ಜಿಲ್ಲೆ ಯುವಕರು ಮತ್ತು ರೈತ ಬಾಂಧವರು ತೆಗೆದುಕೊಳ್ಬೇಕಂತ ಹೇಳ್ತೀನಿ. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ,
NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.